ದೇಶಕ್ಕಾಗಿ ಯಾವುದೇ ರೀತಿನೂ ಮಾಡಿಲ್ಲ. ದೇಶ ಕಾಪಾಡತಕ್ಕಂಥ ಮಿಲಿಟರಿ ಅವರನ್ನು ಸಾಯಿಸ್ತಿರಲ್ಲ ಸರ್, ನಾಚಿಕೆ ಆಗಲ್ವಾ ಸರ್ ನಿಮಗೆ? 3 ಪಾರ್ಟಿನೂ 30 ಅವತಾರಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸರ್. ಒಳ್ಳೆಯವರು ಆಗ್ಬೇಕಷ್ಟೇನೆ, ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮ ದೇಶನ ಹಾಳಾಗೋಗ್ತಿರೋದು ನೀವೇ. ಏಜ್ ಆಗಿದೆ, ಅವ್ರು ಓದಿಲ್ಲ, ಅವ್ರ ಸರ್ಟಿಫಿಕೇಟ್ ತೋರಿಸಿ ಸರ್. ಮಗಳನ್ನ ನೀವು ಅಟ್ಲೀಸ್ಟ್ ಬಿಡ್ಸ್ಕೊಂಬರಕ್ಕೆ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ಗೆ ಏನಕ್ಕೆ ಸರ್ ರಾಜಕೀಯ? ಸ್ವಿಸ್ ಬ್ಯಾಂಕ್ ಇದು 15 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ತರ್ತೀನಿ, ಎಲ್ಲಿ ತಗೊಂಬಂದ್ರಿ ನೀವು? ಇನ್ನೂ ಹಲವಾರು ವಿಷಯಗಳಿದೆ. ಸತ್ಯದಿಂದ ಹೇಳಿ ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಬನ್ನಿ, ನಾನು ಸತ್ಯ ಮಾಡ್ತೀನಿ, ನೀವು ಸತ್ಯ ಮಾಡಿ. ರಾಷ್ಟ್ರ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದಿರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಈಗ ಸದ್ಯ ಸಂಚಲನ ಮೂಡಿಸಿದೆ. ಪ್ರಧಾನಿ ಮೋದಿಯವರು 75ನೇ ವಯಸ್ಸಿಗೆ ನಿವೃತ್ತಿ ಘೋಷಣೆ ಮಾಡ್ತಾರನ್ನುವಂತಹ ಚರ್ಚೆ ಇದೆ. ಜನಸಾಮಾನ್ಯರ ಅಭಿಪ್ರಾಯ ಏನು, ಬನ್ನಿ ಕೇಳೋಣ. ಸರ್, ಏನು ಹೇಳ್ತೀರಾ? RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಮೋದಿಯವರು 75ನೇ ವಯಸ್ಸಿಗೆ ನಿವೃತ್ತಿ ಪಡಿತಾರಾ ಅನ್ನೋದು? ಪಡಿಬೇಕು ಸರ್, ಪಡಿಬೇಕು. ಯಾಕೆ ಅಂತಂದರೆ ದೇಶ ಅಲ್ಲಲ್ ಕಲ್ಲಲಾಗಿದೆ, ಗೊತ್ತಾಯ್ತಾ? ಅವರು ನಿವೃತ್ತಿ ಪಡಿಲೇಬೇಕು. ಅದ್ರ ಜೊತೆಗೆ ಇನ್ನದು ಏಜ್ ಬೇರೆ ಜಾಸ್ತಿ ಆಯಿತು. ದೇಶಕ್ಕಾಗಿ ಯಾವುದೇ ರೀತಿಯೂ ಮಾಡಿಲ್ಲ. ಒಂದು, ಎರಡನೇದಾಗಿ ಮಿಲಿಟ್ರಿಗಳು ಸಾಕಷ್ಟು ಜನ ಮಿಲಿಟ್ರಿಗಳು ಸತ್ತೋಗಿದ್ದಾರೆ. ಮತ್ತು ಮೊನ್ನೆ ಯಾವುದೋ ಒಂದು ಇದರಲ್ಲಿ ಇದು ಏನು ನಕ್ಸಲೇಟ್ಸು ಹೊಡೆದು ನಮ್ಮ ಭಾರತೀಯರ ಪ್ರಜೆಗಳನ್ನು ಅಲ್ಲಿ ಹೋಗಿ ಟೂರಿಸ್ಟ್ಗೆ ಹೋಗಿರ್ಬೇಕಾದ್ರೆ ಅಲ್ಲೇನು ಪೊಲೀಸ್ ಇರಲಿಲ್ವಾ? ಇವರು ರಾಷ್ಟ್ರದ ಇದು ಏನು ಕೇಂದ್ರದಲ್ಲಿ ಇಲ್ವಾ? ಇವರು ಮಿಲಿಟ್ರಿ ಇಲ್ವಾ? ಪೊಲೀಸ್ ಇಲ್ವಾ? ಇವರು ಹೊಡೆದಾದ್ಮೇಲೆನೂ ಸಹ ಪೊಲೀಸ್ ಅವ್ರನ್ನಲ್ಲಿ ಕಳಿಸಿಲ್ಲ. ಏನು ಸರ್? ಪೆಹಲ್ಗಾಮಲ್ಲಿ ಆದಂತಹ ಘಟನೆಗೆ ಮೋದಿನೇ ಕಾರಣ ಅಂತ ಹೇಳ್ತೀರಾ? ಹೌದು, ಖಂಡಿತ ಮೋದಿನೇ. ಆಮೇಲೆ ಅಲ್ಲ ಸರ್, ಇಲ್ಲಿಂದ ಫಾರಿನ್ಗೆ ಮಾತನಾಡೋದಕ್ಕೆ ಮೊಬೈಲ್ ಇದೆ ನಮ್ಮಲ್ಲಿ, ಗೊತ್ತಾಯ್ತಾ ಸರ್? ಒಂದು ಸಾರಿ 2 ಮಿಲಿಟ್ರಿ ವ್ಯಾನ್ಗಳು ಅದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದು ಫಾರಿನಲ್ಲಿ ಮಾತನಾಡೋಕ್ಕೆ, ಇಲ್ಲಿಂದ ಬರೀ ಗಾಡಿಯಲ್ಲಿ ಮಾತನಾಡೋಕ್ಕೆ ಮೊಬೈಲಲ್ಲಿ ಮಾತಾಡ್ತಿರಲ್ವಾ? ಮತ್ತು ನೀವು ರಸ್ತೆಯಲ್ಲಿ ಬಾಂಬ್ ಇಟ್ಟಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಅದು ಕಂಡಿಡಿಯೋದಕ್ಕೂ ಆಗಲಿಲ್ಲ ನಿಮ್ಮ ಕೈಲಿ. ಆ ಗಾಡಿಗಳು 2 ಗಾಡಿಗಳು ಮಿಲಿಟ್ರಿಯವರು ಹೋದ್ರಲ್ಲ, ದೇಶ ಕಾಪಾಡತಕ್ಕಂಥ ಮಿಲಿಟ್ರಿಯವ್ರನ್ನ ಸಾಯಿಸ್ತಿರಲ್ಲ ಸರ್. ನಾಚಿಕೆ ಆಗಲ್ವಾ ಸರ್ ನಿಮಗೆ? ನಾಚಿಕೆ ಆಗಲ್ವಾ? ಆಮೇಲೆ ನಮ್ಮದು 100 ರೂಪಾಯಿ ಟ್ಯಾಕ್ಸ್ ತೊಗೊತೀರಾ, 10 ರೂಪಾಯಿ 20 ರೂಪಾಯಿ ಕೊಡ್ತೀರಾ. ಬೇರೆ ದೇಶಗಳಕ್ಕೆಲ್ಲ 100 ರೂಪಾಯಿ ತಗೊಂಡು 110 ರೂಪಾಯಿ ಕೊಡ್ತೀರಾ. ನಾವೆಲ್ಲಿ ಹೋಗ್ಬೇಕು? ನಮ್ಮದೇ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರೋದು ರಾಜ್ಯ ಸರ್ಕಾರ. ಈಗ ನಾನು ಹೇಳೋದು ಏನಂತಾರಂದರೆ, ಇವರು 3 ಪಾರ್ಟಿಯನ್ನು 30 ಅವತಾರಗಳಲ್ಲಿ ಕಲ್ತ್ಕೊಂಡಿದ್ದಾರೆ. 3 ಪಾರ್ಟಿನೂ 30 ಅವತಾರಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. 3 ಪಾರ್ಟಿ ಅಂದ್ರೆ ಯಾರು? ಕಾಂಗ್ರೆಸ್ಸು, BJP ದಳದವರು ಕೂಡ ಅದರಲ್ಲಿ. ನಾವೂ ಸಹ ಅದೇ ರೀತಿ ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಗೊತ್ತಾಯ್ತಾ? ಅವ್ರು ಹೇಳ್ದಂಗೆ ಹೋಗೋದು, ಇವ್ರು ಹೇಳ್ದಂಗೆ ಯಾರು ಶಾಶ್ವತವಾಗಿ ಒಂದೇ ಪಾರ್ಟಿಯಲ್ಲಿ ಸತ್ಯದಿಂದ ಹೇಳ್ತಾ ಇದ್ದೀನಿ, ಒಂದೇ ಪಾರ್ಟಿಯಲ್ಲಿ ಯಾರೂ ಇಲ್ಲ, ಗೊತ್ತಾಯ್ತಾ ಸರ್? ಇಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾರೆ, ಅಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾರೆ. ಇದೇ ಕೆಲಸ ದುಡ್ಡು ಮಾಡೋದು. ಆಮೇಲೆ ಮೊನ್ನೆ ರೀಸೆಂಟ್ಲಿ ನೀವು ನೋಡಿರ್ಬೇಕು, ನಿಮ್ಮ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಇವತ್ತು ದಿವಸ ತರಕಾರಿ ಮರ 40,000 50 ಲಕ್ಷ 50 ಲಕ್ಷ ರೂಪಾಯಿ ಎಲ್ಲಿಂದ ಕಟ್ಟಕ್ಕಾಗುತ್ತೆ ದುಡ್ಡು? ಅವನು ಹೂವು ಮರ 10,000 ರೂಪಾಯಿ 10 ಲಕ್ಷ 20 ಲಕ್ಷ ರೂಪಾಯಿ ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಕಾರಣ ನೀವೇ, ನಾವಲ್ಲ, ನೀವೇ, ಗೊತ್ತಾಯ್ತಾ? ನಾವೇನು ಮಾಡ್ತಾ ಇಲ್ಲ, ನೀವೇ ಕಾರಣ ಇದಕ್ಕೆಲ್ಲನೂ. ನೀವೇ ನಮ್ಮನ್ನು ಸಾಯಿಸ್ತಾ ಇರೋದು, ಗೊತ್ತಾಯ್ತಾ? ಕರೋನಾ ಬಂತು, ಯಾರಿಂದ ಬಂತು? ಆವತ್ತು ದಿವಸ ಫಾರಿನ್ಗಳಿಗೆಲ್ಲ ಟೂರ್ಗಳು ಹೊಡೆದ್ರಿ ನೀವು. ಇವತ್ತು ಹೊಡೆದಿದ್ದೀರಾ ನೀವು? ಹೊಡೆಯೋದಿಲ್ಲ. ಎಲ್ಲ ನೀವು ರಾಜಕೀಯ ಬೆಳವಣಿಗೆ ಮಾಡಿಕೊಂಡು ಇದು ಮಾಡ್ತಾ ಇರೋದು. ಪಬ್ಲಿಕ್ ಅವ್ರನ್ನ ಏನೋ ಇಷ್ಟು ತಿನ್ನೋದಕ್ಕೆ ಕಷ್ಟಪಟ್ಟು ದುಡಿದು ತಿಂತಾರೆ. ಅವ್ರಿಗೆ ಮಾತ್ರೆಗೆ ಅಲ್ಲ 100 ರೂಪಾಯಿ ಖರ್ಚಾಗಬೇಕು, 1000 ಬೆಲೆ ಏರಿಕೆ ಆಗಿದೆ, ತರಕಾರಿ ಏರಿಕೆ ಆಗಿದೆ, ಗೊತ್ತಾಯ್ತಾ? ಆ ಬಸ್ಸದ್ದು ಬಿಟ್ಟಿದ್ದೀರಾ. ನಾನು ಕಾಂಗ್ರೆಸ್ಸು BJP ದಳ ಅಂತ ನಾವು ಮಾತಾಡ್ತಾ ಇಲ್ಲ. ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಯಾರು ಪ್ರಧಾನಿ ಆಗ್ಬೇಕು ಅಂತ ಬಯಸ್ತೀರಾ ನೀವು? ಸರ್, ಒಳ್ಳೆಯವರು ಆಗ್ಬೇಕಷ್ಟೇನೆ, ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೀವು ಎಲ್ಲರೂ ಇದೇ ರೀತಿ ಆಗಿರುವಾಗ ನಾನು ಈಗ ಇದರಲ್ಲಿ ಇದು ಮೊಬೈಲಲ್ಲಿ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಚಾನಲ್ಗಳು ಎಷ್ಟಿದೆ? ನೀವು ಒಬ್ಬರೇ ಆದರೆ ನಾವು ಮಾತಾಡ್ಬೋದು, ಬೇಕಾದಷ್ಟು ಚಾನಲ್ಗಳಿದೆ. ನೀವು ಒಂದು ರೀತಿ ಒಳ್ಳೆ ರೀತಿ ನೀತಿಯಲ್ಲಿ ನೀವು ಮಾಡ್ತೀರಾ, ಅವನು ಒಳ್ಳೆ ರೀತಿ ನೀತಿಯಲ್ಲಿ ಮಾಡ್ತಾನೆ. ಈಗ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಸರ್, ಎಕ್ಸಾಂಪಲ್ಲು. ನಮ್ಮ ಮಕ್ಕಳು ಬೇರೆ ಅಲ್ಲ, ನಿಮ್ಮ ಮಕ್ಕಳು ಬೇರೆ ಅಲ್ಲ. ನಾವು ನಿಮ್ಮನ್ನು ಆಯ್ಕೆ ಮಾಡಿ ಬಿಟ್ಟಿದ್ದೀವಿ. ಕೇರಳದಲ್ಲಿ ಕ್ರಿಶ್ಚಿಯನ್ ಅವರು ಬೇರೆ ಕ್ಯಾಸ್ಟಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ.
ಆದರೆ ಇದರಲ್ಲಿ ಮೊಬೈಲಲ್ಲಿ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಆಕೆ ನಮ್ಮ ಭಾರತದ ಹೆಣ್ಣು. ಇನ್ನೂ ಸಾವಿರಾರು ಜನ ಅಲ್ಲಿ ಎಲ್ಲಿ ಜೈಲಲ್ಲಿ ಇದ್ದಾರಂತೆ. ಏನು ಮಾಡ್ತಿದ್ದೀರಿ ನೀವು? ಏನು ಕೆಲಸ ಮಾಡ್ತಾಯಿದ್ದೀರಾ ಸರ್ ನೀವು ಜನ ಪಬ್ಲಿಕ್ ಏನು ಮಾಡಿದ್ದಾರೆ? ನಿಮ್ಮನ್ನು ದೊಡ್ಡವರು ಅಂತ ಮಾಡಿ ಕುಂಡ್ರಿಸಿದ್ದಾರೆ ಅಲ್ವಾ ಸರ್? ದೊಡ್ಡವರು ಮಾಡಿ ಕುಂಡ್ರಿಸಿರ್ಬೇಕಾದ್ರೆ ಅದಕ್ಕೆಲ್ಲ ಒಂದು ಸ್ಪಂದಿಸಬೇಕು. ಅದಕ್ಕೆ ನಾನೇನು ಹೇಳೋದು ಅಂದರೆ, ಆಕೆ ಇಲ್ಲಿಂದ ಹೋಗಿ, ಕಾರಣ ಏನು ಅಂತಂದರೆ ಆಕೆದು ತಪ್ಪಿದೆ, ಅವ್ರದ್ದು ತಪ್ಪಿದೆ, ಎರಡೂ ತಪ್ಪಿದೆ. ಆಯಮ್ಮ ಇಲ್ಲಿ ಮದುವೆ ಆಗಿದ್ದಾಳೆ, ಮದುವೆ ಆಗಿ ಅಲ್ಲಿ ಏನೋ ಕಷ್ಟನೋ ಸುಖನೋ ನಮ್ಮ ಯೋಗ್ಯತೆಗೆ, ನಿಮ್ಮದಲ್ಲ. ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮ್ಮ ದೇಶದಲ್ಲಿ ಆರ್ಥಿಕ ಮಟ್ಟ ಕುಸಿತಾ ಇರೋದ್ರಿಂದ ಆಕೆ ಏನು ಮಾಡಿದ್ದಾಳೆ, ಬೇರೆ ದೇಶಕ್ಕೆ ಹೋಗಿ ದುಡ್ದು ನಾನು ಚೆನ್ನಾಗಾಗಬೇಕು ಅಂತ ಹೋಗಿರೋದು ಅಲ್ವಾ ಸರ್? ಈಗ ಆರ್ಥಿಕ ಮಟ್ಟ ಕುಸಿಲಿಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ? ಮೂಲ ಕಾರಣ ಅಂತ ಯಾವ ಸರ್ಕಾರ ಎಲ್ಲ 3 ಸರ್ಕಾರನು ಸೇರ್ಕೊಂಡಿದ್ದೀರಾ. 3 ಸರ್ಕಾರ ಒಂದಾಗಿ ಸರ್ ನಮ್ಮದಲ್ಲಿ 1336ರಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವಜ್ರ ವೈಢೂರ್ಯಗಳನ್ನೆಲ್ಲ ಬ್ರಿಟಿಷರು, ಡಚರು, ಡೆನ್ಮಾರ್ಕ್ ಇರೋದು 2 ರಾಜ್ಯದಲ್ಲಿ ಕಾಂಗ್ರೆಸ್, ರಾಷ್ಟ್ರದಲ್ಲಿ ಬಿಜೆಪಿ ಇದೆ. ಇರ್ಬೋದು ಸರ್. ಈಗ ನೋಡಿ 1336 ಕೃಷ್ಣದೇವರಾಯ ಕಾಲದಲ್ಲಿ ಎಲ್ಲ ಒಂದಾಗಿದ್ರು. ಅಲ್ಲಿ ಈ ಕಡಲೆಪುರಿ ಸೇರಲ್ಲಿ ಅಳಿತೀವಲ್ಲ, ಆ ರೀತಿ ಚಿನ್ನ ವಜ್ರ ವೈಢೂರ್ಯಗಳೆಲ್ಲ ಇತ್ತು. ಯಾರಿಂದ ಆಗ್ತಾ ಇರೋದು ಇದೆಲ್ಲ? ಕೊಳ್ಳೆ ಹೊಡಿತಾ ಇರೋದು ಯಾರು? ನೀವೇ ಎಲ್ಲ ಮಾಡ್ಕೊಡ್ತಾ ಇರೋದು. ನಮ್ಮ ದೇಶನ ಹಾಳಾಗೋಗ್ತಾ ಇರೋದು ನೀವೇ. ಗೊತ್ತಾಯ್ತಾ ಸರ್? ಆದ್ದರಿಂದ ನೀವು 3 ಒಂದಾಗಬೇಕು. ನೀವು 3 ಒಂದಾದ್ರೆ ನಮ್ಮ ಪ್ರಜೆಗಳೆಲ್ಲ ಒಳ್ಳೆ ವಿಜೃಂಭಣೆಯಿಂದ ಇರ್ತಾರೆ. ಮೋದಿಯವರು ಹಾಗಾದ್ರೆ ನಿವೃತ್ತಿ ಘೋಷಣೆ ಮಾಡೋದು ಬೇಡ ಅಂತೀರಾ? ಇಲ್ಲ ಸರ್, ಆಗಬೇಕು. ಯಾಕೆ ಸರ್ ಆಗಬಾರ್ದು? ಏಜ್ ಆಗಿದೆ, ಅವ್ರು ಓದಿಲ್ಲ, ಅವ್ರ ಸರ್ಟಿಫಿಕೇಟ್ ತೋರಿಸಿ ಸರ್. ಗೊತ್ತಾಯ್ತಾ ಸರ್? ಆಮೇಲೆ ಮಿಲಿಟ್ರಿ ಅವರು ಸತ್ತೋದ್ರು. ಈ ಕಡೆ ಇಲ್ಲಿ ಟೂರಿಸಮ್ ಎಲ್ಲ ಹೊಟ್ಟೋದ್ರು. ಗೊತ್ತಾಯ್ತಾ ಸರ್? ಇದೆಲ್ಲ ಮಾಡಬೇಕಾದ್ರೆ ನೀವು ರಿಸೈನ್ ಕೊಡಿ. ಇಲ್ಲಿ ನೋಡಿದ್ರೆ ನಿಮ್ಮಿಂದ ನೀವೂ ಆರ್ಥಿಕ ಮಟ್ಟ ಜಾಸ್ತಿ ಮಾಡಿದ್ದೀರಾ. ಇಲ್ಲಿ ಸ್ಟೇಟ್ ಅವರು ಮಾಡ್ತಾರೆ, ಸೆಂಟ್ರಲ್ ಅವರು ಮಾಡ್ತಾ ಇದ್ದಾರೆ. ಕಾರಣ ಹಾಗಾದ್ರೆ ಆರ್ಥಿಕ ಮಟ್ಟ 3 ಕಾರಣ ಆಗಿದ್ದಾರೆ ಸರ್. 3 ಕಾರಣ ಆಗಿದ್ದಾರೆ. ಯಾರೇನು ಕಡಿಮೆ ಇಲ್ಲ. ಸತ್ಯದಿಂದ ಹೇಳ್ತಾ ಇದ್ದೀನಿ. ಯಾರು ನಿಮ್ಮ ತಾಯಿ ಆದರೆ ಬೇರೆ, ನಿಮ್ಮ ಅಕ್ಕ ಆದರೆ, ನಿಮ್ಮ ತಂಗಿ ಆದರೆ ಬೇರೆ ಸರ್. ನಿಮ್ಮನೆಯವ್ರನ್ನ ನೀವು ಬಿಡ್ತೀರಾ ಸರ್? ಯೋಚನೆ ಮಾಡಿ ಸರ್. ನೀವು ಮೋದಿ ಅಂತಿದ್ದೀರಲ್ಲ, ಮೋದಿ ಅವ್ರ ಬಗ್ಗೆ ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಮೀಡಿಯಾವ್ರದ್ದೇ, ನಿಮ್ಮವರೇ ಹೇಳಿ ಈ ವಾಟ್ಸಪ್ಪಲ್ಲಿ ನಾನು ನೋಡಿರೋದು. ಮೋದಿಯವ್ರು ಏನು ಮಾಡಿಲ್ಲ ಅಂತ ನೀವೇ ಹೇಳಿರೋದು, ನಾನೆಲ್ಲ ಹೇಳಿದ್ದು. ಗೊತ್ತಾಯ್ತಾ ಸರ್? ಈ ದೇಶದ ಹೆಣ್ಮಗಳನ್ನ ನೀವು ಅಟ್ಲೀಸ್ಟ್ ಬಿಡ್ಸ್ಕೊಂಬರೋಕ್ಕೆ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ಗೇನಕ್ಕೆ ಸರ್ ರಾಜಕೀಯ? ನಮ್ಮಮ್ಮ ಆದರೂ ಬೇರೆ ಅಲ್ಲ, ಆ ಹುಡುಗಿ ಆದರೂ ಬೇರೆ, ನನ್ನ ಮಗು ಆದರೆ ಬೇರೆ ಅಲ್ಲ, ನಿಮ್ಮ ಮಗು ಆದರೆ ಬೇರೆ ಅಲ್ಲ ಅಲ್ವಾ ಸರ್? ಅದೇ ಮುಸ್ಲಿಮ್ಮು ಉಸ್ತಪ್ ಅಂತ ಹೇಳಿ ಅಲ್ವಾ ಸರ್? ಅವ್ರು ಹೇಳಿ 16ನೇ ತಾರೀಕು ಗಲ್ಗೇರ ಅಂತ ಮಗು 2 ದಿವಸಕ್ಕೆ ಪೋಸ್ಟ್ಪೋನ್ ಆಗಿದೆಯಲ್ಲ ಸರ್. 2 ದಿವಸಕ್ಕೆ ಮುಂದೂಡಿದಾರಲ್ಲ. ನಿಮ್ಗೆ 1 ಅವರ್ಗೆ ಮುಂದೂಡೋಕೆ ನಿಮ್ಮ ಕದೆ ತಿಳಿದಿದ್ಮೇಲೆ ನೀವೇನಕ್ಕೆ ಸರ್ ರಾಜಕೀಯದಲ್ಲಿ ಇರಬೇಕು? ನಾನಾದರೂ ಅಷ್ಟೇ, ನೀನಾದರೂ ಅಷ್ಟೇ. ಒಂದು ಭಾರತದ ನಾರಿನ ಹೆಣ್ಣು ಮಗುನ ನೀವು ಈ ರೀತಿ ಹತ್ಯೆಗೆ ಮಾಡಿದಿರಲ್ಲ, ತಪ್ಪಿರ್ಬೋದು, ತಪ್ಪಿದೆ ಆಯಿತಾ? ಇನ್ನೂ ಸಾವಿರಾರು ಜನ ಅಲ್ಲಿ ಇದ್ದಾರಂತೆ. ಇದ್ರ ಬಗ್ಗೆ ಏನು ಚರ್ಚೆ ಮಾಡೋಕ್ಕಾಗಿಲ್ವಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು BJP ಗೆಲ್ಲಿಸಿದ್ರು ಜನನ, ಬೇರೆ ಜನಗಳೆಲ್ಲ ಸೇರಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಏನೋ ಒಳ್ಳೆ ಕೆಲಸ ಮಾಡ್ತೀನಿ. ಸ್ವಿಸ್ ಬ್ಯಾಂಕ್ನಿಂದ 15 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ತರ್ತೀನಿ. ಎಲ್ಲಿ ತೊಗೊಂಬಂದ್ರಿ ನೀವು? ಇನ್ನೂ ಹಲವಾರು ವಿಷಯಗಳಿದೆ. ಗೊತ್ತಾಯ್ತಾ ಸರ್? ಅಲ್ಲಿ ನೂರಾರು ಜನ, ಸಾವಿರಾರು ಜನ ಅಲ್ಲಿ ಜೈಲಾಗಿ ಕೂತಿದ್ದಾರೆ. ಆವಾಗ ನೀವು ಬಟ್ಟೆ ಹಾಕ್ಕೊಂಡು ಕೋಟಿ ರೂಪಾಯಿ ಬಟ್ಟೆ ಹಾಕ್ಕೊಂಡು ಫಾರಿನ್ಗೆ ಹೋದ್ರಿ. ಅದೇ ನಮ್ಮ ದೇಶದ ನಾರಿಗಳನ್ನ, ಹೆಣ್ಣು ಮಕ್ಕಳನ್ನ, ಆ ತಾಯಿಯಂದ್ರನ್ನ ಬಿಡ್ಸೋಕ್ಕೆ ಯೋಗ್ಯತೆ ಇಲ್ದಿದ ಮೇಲೆ ನಿಮ್ಗೇಂತ ಸರ್ ರಾಜಕೀಯ ಬೇಕು? ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ನೀವು ಯಾರನ್ನು ಮಾತಾಡಿದ್ದೀರಾ? ಸತ್ಯದಿಂದ ಹೇಳಿ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಬನ್ನಿ, ನಾನು ಸತ್ಯ ಮಾಡ್ತೀನಿ, ನೀವು ಸತ್ಯ ಮಾಡಿ. ಆ ನಾರಿ ಯಾರೇ ಆಗಲಿ ಸರ್, ಒಂದು ಹೆಣ್ಣು, ಯಾವುದೇ ದೇಶದ ವ್ಯಕ್ತಿ ಆಗಲಿ, ಒಂದು ಹೆಣ್ಣು, ಗೊತ್ತಾಯ್ತು ಸರ್? ಆ ಮಗು ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟಿ ಮೇಲೆ ಬಂದು ಬೆಳೆದು ಅಲ್ಲ ಸರ್. ತಪ್ಪು ಯಾರ್ದಿದೆ? ಅವ್ರ ದೇಶದಲ್ಲಿ ಕಾನೂನು ಚೇಂಜ್ ಆಗಿರ್ಬೋದು, ಆದರೂ ಈ ಹುಡುಗಿದು ಅರ್ಧ ತಪ್ಪಿದೆ, ಅವ್ರದ್ದು ತಪ್ಪಿದೆ. ಆದ್ದರಿಂದ ಆ ಹುಡುಗಿಗೆ ಗಲ್ ಶಿಕ್ಷೆ ಹಾಕಬೇಕು. ನೀವು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನೀವು ಪ್ರಧಾನಮಂತ್ರಿ ಅಲ್ವಾ ಸರ್? ಪ್ರಧಾನಮಂತ್ರಿ. ಇಲ್ಲಿ ನಮ್ಮ ಎಲ್ಲ ಸ್ಟೇಟಲ್ಲೂ CMಗಳಿದ್ದೀರಾ, ಮುಖ್ಯಮಂತ್ರಿಗಳಿದ್ದೀರಾ, ಪ್ರಧಾನಮಂತ್ರಿಗಳಿದ್ದೀರಾ. ಆ ಒಂದು ಹೆಣ್ಣು ಮಗುನ ನೀವು ತರೋದಕ್ಕೆ ನಿಮ್ಮ ಕೈಲಾಗಲಿಲ್ಲ ಅಂದರೆ ನಿಮ್ಗೆ ಯಾಕೆ ಸರ್ ರಾಜಕೀಯ ಬೇಕು?
ಇದಿಷ್ಟು ಜನರ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಆದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣ ಹೊರತಾಗಿ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗುತ್ತಾ ಅನ್ನುವಂತಹ ಕ್ರಾಂತಿ ಆಗುತ್ತಾ ಅನ್ನುವಂಥದ್ದು ಸದ್ಯ ಈಗ ಚರ್ಚೆಯಲ್ಲಿ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.